ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಹೇಶ್ ಕುಮಾರ್ ಎಂ ಪಿ ಕನ್ನಡ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬೋಯಾ M1 ಮೈಕನ್ನು ಇವತ್ತು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಪ್ರಾಡಕ್ಟ್ನ ಫೀಚರ್ಸ್ ಏನು, ಸ್ಪೆಸಿಫಿಕೇಷನ್ಸ್ ಏನು, ಈ ಒಂದು ಪ್ರೈಸ್ ರೇಂಜಲ್ಲಿ ಈ ಒಂದು ಮೈಕನ್ನು ತೊಗೋಬೇಕಾ ಬೇಡವಾ ಅನ್ನೋದನ್ನು ಪೂರ್ತಿಯಾದ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಎಸ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಪ್ರಾಡಕ್ಟ್ ನಿಮಗೆ ಈ ರೀತಿಯಾಗಿ ನೋಡೋದಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು ಬೋಯಾ M1 ಮೈಕ್ ಇದಾಗಿರ್ತಕ್ಕಂಥದ್ದು. ಲೆವೆಲಿಯರ್ ಮೈಕ್ರೋಫೋನ್ ಮೈಕ್ರೋ ಕ್ರೆವೆಟ್ ಮೈಕ್ ಇದಾಗಿರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಾ. ಫಾರ್ ಸ್ಮಾರ್ಟ್ಫೋನ್ಸ್, ಕ್ಯಾಮ್ ಕಾರ್ಡರ್ಸ್, DSLR, ಆಡಿಯೋ ರೆಕಾರ್ಡರ್ಸ್, PC ಎಕ್ಸೆಟ್ರಾ. ಸೊ ತುಂಬ ಚೆನ್ನಾಗಿದೆ. ಈ ಒಂದು ಪ್ರೈಸ್ ರೇಂಜಲ್ಲಿ ನೀವು ತೊಗೋತೀನಿ ಅಂದರೆ ದಿಸ್ ದ ಬೆಸ್ಟ್ ಬಜೆಟೆಡ್ ಮೈಕ್ ಅಂತ ಹೇಳ್ಬೋದು. ಒಂದು ಲೆವೆಲಿಯರ್ ಮೈಕ್ರೋಫೋನಲ್ಲಿ ದಿಸ್ ದ ಬೆಸ್ಟ್ ಅಂತ ಹೇಳ್ಬೋದು. ಸೊ ನೀವು ನೋಡ್ತಾ ಇದ್ದೀರಾ ಅದರ ಫೀಚರ್ಸ್ ಸ್ಪೆಸಿಫಿಕೇಷನ್ಸನ್ನು ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. 2.5 ಗ್ರಾಮ್ ಇದಿರ್ತಕ್ಕಂಥದ್ದು. ಆ್ಯಂಡ್ ಇದರ ಫ್ರೀಕ್ವೆನ್ಸಿ ರೇಂಜ್ ಬಂದುಬಿಟ್ಟು 65 Hz ಟು 18 kHz ಇರ್ತಕ್ಕಂಥದ್ದು. ಸೊ ಓಮ್ನಿ ಡೈರೆಕ್ಷನ್ ಇದಾಗಿರ್ತಕ್ಕಂಥದ್ದು. ಎಲೆಕ್ಟ್ರಾನಿಕಲ್ ಒಂದು ಶೆಲ್ನಿಂದ ಇದು ರನ್ ಆಗ್ತಕ್ಕಂಥದ್ದು. ಇಟ್ ಈಸ್ ಡಿಸೈನ್ ಫಾರ್ ಬೋತ್ DSLR ಆ್ಯಂಡ್ ಕ್ಯಾಮ್ರಾ ಅವರ ಆಡಿಯೋ ರೆಕಾರ್ಡರ್ಸ್ ಇರ್ಬೋದು PCನಲ್ಲಿ. ಸೊ ಎಲ್ಲದಕ್ಕೂ ಕೂಡ ಒಂದು ಮಲ್ಟಿ ಯೂಸಬಲ್ ಆಗಿರತಕ್ಕಂಥದ್ದು. ನೀವು ನೋಡ್ತಾ ಇದ್ದೀರಾ ಅದರ ಫೀಚರ್ಸನ್ನು. ಸೊ ಈ ಒಂದು ಪ್ರಾಡಕ್ಟನ್ನು ಓಪನ್ ಮಾಡೋದಾದರೆ ನೀವು ನೋಡ್ತಾ ಇದ್ದಾರೆ ಡೈರೆಕ್ಟಾಗಿ ನಿಮಗೆ ಒಂದು ಪೌಚ್ ಸಿಗ್ತಾ ಇರ್ತಕ್ಕಂಥದ್ದು. ಕ್ವಾಲಿಟಿ ಮಾತ್ರ ಆಸಮ್ ಅಂತ ಹೇಳ್ತೀನಿ. ಆ್ಯಂಡ್ ಅದು ಬಿಟ್ಟರೆ ನಿಮಗೆ ಒಂದು ಬಾಕ್ಸ್ನಲ್ಲಿ ಯೂಸರ್ ಮ್ಯಾನ್ಯಲ್ ಮತ್ತು ಕ್ವಿಕ್ ಸ್ಟಾರ್ಟ್ ಗೈಡ್ ಸಿಗ್ತಾ ಇರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಾ. ಸೊ ಅದನ್ನು ಪಕ್ಕಕ್ಕಿಟ್ಟರೆ ಡೈರೆಕ್ಟಾಗಿ ಮೈಕ್ ಬರುತ್ತೆ. ಸೊ ಈ ಒಂದು ಪೌಚ್ ಇರ್ತಕ್ಕಂಥದ್ದು, ಪೌಚ್ ಕ್ವಾಲಿಟಿ ಮಾತ್ರ ಆಸಮ್ ಇದೆ ಅಂತ ಹೇಳ್ಬೋದು. ಓಕೆನಾ. ಆ ಪೌಚನ್ನು ಓಪನ್ ಮಾಡೋದಾದರೆ ಡೈರೆಕ್ಟಾಗಿ ನಿಮಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಒಂದು ಲೆವೆಲಿಯರ್ ಶರ್ಟಿಗೆ ಹಾಕೋಕ್ಕಂಥ ಒಂದು ಕ್ಲಿಪ್ ಮತ್ತು DSLR ಕನೆಕ್ಟ್ ಆಗ್ತಕ್ಕಂಥ ಒಂದು ಪ್ಲಗ್ ಮತ್ತು ಒಂದು ಶೆಲ್ ಮತ್ತು ಒಂದು ಮೈಕಿಗೆ ಹಾಕ್ತಕ್ಕಂಥ ಒಂದು ಸ್ಪಾಂಜ್ ನೀವು ನೋಡ್ತಾ ಇದ್ದೀರಾ. ಸೊ ಅದನ್ನು ಪಕ್ಕಕ್ಕಿಟ್ಟು ಬೇರೇನಿದೆ ಅಂತ ನೋಡೋದಾದರೆ ಈ ಒಂದು ಪೌಚ್ನಲ್ಲಿ ಡೈರೆಕ್ಟಾಗಿ ನಿಮಗೆ ಮೈಕ್ ಅಷ್ಟೇ ಸಿಗ್ತಾ ಇರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಾ. ಬೆಸ್ಟ್ ಬಜೆಟೆಡ್ ಮೈಕಲ್ಲಿ ಇದೊಂದಾಗಿರ್ತಕ್ಕಂಥದ್ದು. ಲೆವೆಲಿಯರ್ ಮೈಕ್ನಲ್ಲಿ ನಿಮಗೆ ವೈರ್ಲೆಸ್ ಕೂಡ ಸಿಗುತ್ತೆ, ಬ್ಲೂಟೂತ್ ಲೆವೆಲಿಯರ್ ಮೈಕ್ಸ್ ಕೂಡ ಸಿಗುತ್ತೆ. ಆದರೆ ಸ್ವಲ್ಪ ಜಾಸ್ತಿ ಖರ್ಚು ಮಾಡಬೇಕಾಗುತ್ತೆ. ನೀವು ಬೆಸ್ಟ್ ಬಜೆಟಲ್ಲಿ ನೀವು ಯೂಟ್ಯೂಬರ್ ಆಗಿದ್ದೀರಾ ಅಥವಾ ಬ್ಲಾಗರ್ ಆಗಿದ್ದೀರಾ ಅಂದರೆ ಆರಾಮಾಗಿ ಈ ಒಂದು ಮೈಕನ್ನು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ತುಂಬ ಲೆಂತ್ ಇದೆ ಈ ವೈರ್. ನೀವು ದ ಬೆಸ್ಟ್ ಫೀಚರ್ ಅಂದರೆ ಈ ಒಂದು ಮೈಕ್ನ ನಿಮಗೆ 120 ರೂಪಾಯಿಂದ ಕೂಡ ಸಿಗುತ್ತೆ ನಿಮಗೆ ಮೈಕ್ಸ್. ಬಟ್ ಲೆಂತ್ ಸಿಗೋದಿಲ್ಲ ನಿಮಗೆ ವೈರ್ದು. ಬಟ್ ಇದರ ಲೆಂತ್ ನೀವು ಹೇಳೋದಾದರೆ ಈ ಒಂದು ಆಡಿಯೋ ಕೇಬಲ್ದು 20 feet ಅಪ್ ಟು 6 ಮೀಟರ್ವರೆಗೂ ಈ ಒಂದು ಲೆಂತ್ ಇರ್ತಕ್ಕಂಥದ್ದು. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಶೆಲ್ ಆಗ್ತಕ್ಕಂಥದ್ದು. ಅದನ್ನು ಬಿಚ್ಚಿದ್ರೆ ನಿಮಗೆ ಇಲ್ಲಿ ಕಾಣುತ್ತೆ. ಸೊ ಸೆಲ್ಲನ್ನು ನೀವು ಅಲ್ಲಿ ಪ್ಲೇಸ್ ಮಾಡ್ತಕ್ಕಂಥದ್ದು. ಸೊ ಈ ಒಂದು ಮೈಕನ್ನು ನೀವು ಆರಾಮಾಗಿ ನೀವೇ ಫಿಕ್ಸ್ ಮಾಡ್ಕೋಬೋದು. ನೀವು ನೋಡ್ತಾ ಇದ್ದೀರಲ್ಲ ಒಂದು ಕ್ಲಿಪ್ ಏನು ಕೊಟ್ಟಿರ್ತಾರೆ, ಅದನ್ನು ಆರಾಮಾಗಿ ಫಿಕ್ಸ್ ಮಾಡಿಕೊಂಡು ನೀವು ಇಲ್ಲಿ ನೀವೇ ಸೆಟಪ್ ಮಾಡ್ಕೊಬೋದು. ಇದರಲ್ಲಿ ನಿಮಗೆ ಒಂದು ಸ್ವಿಚ್ ಬಟನ್ ಸಿಗ್ತಾ ಇರ್ತಕ್ಕಂಥದ್ದು. ನೀವು ನೋಡ್ತಾ ಇದ್ದೀರಾ DSLR ಕ್ಯಾಮ್ರಾ ಮತ್ತು ಸ್ಮಾರ್ಟ್ಫೋನ್. ಸೊ ನೀವು ಕ್ಯಾಮ್ರಾಗೆ ಯೂಸ್ ಮಾಡ್ತಾ ಇದ್ದರೆ ಕ್ಯಾಮ್ರಾಗೆ ಆನ್ ಮಾಡ್ಕೋಬೇಕಾಗುತ್ತೆ. ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಿದ್ದರೆ ಸ್ಮಾರ್ಟ್ಫೋನ್ಗೆ ಯೂಸ್ ಮಾಡ್ಕೋಬೇಕಾಗುತ್ತೆ. ಸೊ ನೀವು ನೋಡ್ತಾ ಇದ್ದೀರಲ್ಲ ಇದು DSLR ಪ್ಲಗ್ ಇರ್ತಕ್ಕಂಥದ್ದು. ಇನ್ ಕೇಸ್ ನೀವು DSLRಗೆ ಯೂಸ್ ಮಾಡ್ಕೊತಿದ್ದೀರಾ ಅಂದರೆ ಆ ಮೈಕನ್ನು ನೀವು ಜಸ್ಟ್ ಅದಕ್ಕೆ ಪ್ಲೇಸ್ ಮಾಡಿ ನಂತರ ನೀವು DSLRಗೆ ಕನೆಕ್ಟ್ ಮಾಡಿಕೊಂಡು ಆರಾಮಾಗಿ ನೀವು ಯೂಸ್ ಮಾಡ್ಕೋಬೋದು. ನಾನು ಆಗಲೇ ಹೇಳಿದಾಗ ಇದರ ಮೇನ್ ಫೀಚರ್ಸ್ ಬಂದುಬಿಟ್ಟು ಇದು ಮಲ್ಟಿ ಯೂಸಬಲ್ ಆಗಿರ್ತಕ್ಕಂಥದ್ದು. DSLR ಕ್ಯಾಮ್ರಾ ಆಗಿರ್ಬೋದು ಅಥವಾ ಮೊಬೈಲ್ಗೆ ಎರಡಕ್ಕೂ ಕೂಡ ಯೂಸ್ ಆಗುತ್ತೆ. ಮತ್ತು ಇದರ ಮೇನ್ ಫೀಚರ್ಸ್ ಏನಂದರೆ ಲೆಂತ್, ಇದರ ವೈರ್ ಲೆಂತ್ ಆಗಿರ್ಬೋದು. ಆ ಕೇಬಲ್ ಲೆಂತು 6 meters ಇರ್ತಕ್ಕಂಥದ್ದು, ಅಪ್ ಟು 20 feet ಇರ್ತಕ್ಕಂಥದ್ದು. ಸೊ ಈ ಒಂದು ಪ್ರೈಸ್ ರೇಂಜಲ್ಲಿ ಇಟ್ ಈಸ್ ದ ಬೆಸ್ಟ್ ಬಜೆಟೆಡ್ ಮೈಕ್ ಅಂತ. ಎಸ್ ಫ್ರೆಂಡ್ಸ್, ಸೌಂಡ್ ಕ್ಲಾರಿಟಿ ಬಗ್ಗೆ ನೀವು ಕೇಳೋದಾದರೆ ನೀವು ನೋಡ್ತಾ ಇದ್ದೀರಾ ಸೌಂಡ್ ಕ್ಲಾರಿಟಿ. ನಾನು ಈ ಒಂದು ಮೈಕನ್ನು ಯೂಸ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿದೆ. ಇನ್ ಕೇಸ್ ನೀವು ಯೂಟ್ಯೂಬರ್ ಆಗಿದ್ದರೆ ಅಥವಾ ಬೇರೆ ಒಂದು ಪ್ರೋಗ್ರಾಮ್ಗೆ ನೀವು ಬೆಳೆಸಬೇಕು ಅಂತಂದರೆ ಯಾವುದಾದ್ರು ಮೈಕನ್ನು ಹುಡುಕ್ತಿದ್ದೀರಾ ಅಂದರೆ ದಿಸ್ ಇಸ್ ದ ಬೆಸ್ಟ್ ಮೈಕ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪ್ರೈಸ್ ರೇಂಜಲ್ಲಿ ತುಂಬ ಚೆನ್ನಾಗಿದೆ. ನೀವು ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿದೆ ಮೈಕ್. ಈ ಪ್ರೈಸ್ ರೇಂಜಲ್ಲಿ ಆರಾಮಾಗಿ ಕೊಟ್ಟು ತೊಗೋಬೋದು ನೀವು. ಆ್ಯಂಡ್ ನಿಮಗೆ
ಕಂಪ್ನಿ ಮೈಕ್ ಆಗಿರೋದ್ರಿಂದ ತುಂಬ ಬಾಳಿಕೆ ಕೂಡ ಬರುತ್ತೆ, ನಿಮಗೆ ಲಾಂಗ್ ಟರ್ಮ್ವರೆಗೂ ತುಂಬ ಬಾಳಿಕೆ ಬರುತ್ತೆ. ಸೊ ತುಂಬ ಚೆನ್ನಾಗಿದೆ. ಇನ್ ಕೇಸ್ ಈ ಒಂದು ಪ್ರೈಸ್ ರೇಂಜಲ್ಲಿ ನೀವೇನಾದರೂ ಮೈಕ್ ತೊಗೋತೀನಿ ಅಂದರೆ ಬೇರೆ 200-300 ರೂಪಾಯಿಗೆಲ್ಲ ಸಿಗುತ್ತೆ, ಆದರೆ ಅದು ನಿಮಗೆ ಲೆಂತ್ ಸಿಗೋದಿಲ್ಲ ವೈರು, ಮತ್ತು ಅಷ್ಟು ಕ್ಲಾರಿಟಿ ಕೂಡ ವಾಯ್ಸ್ ಬರೋದಿಲ್ಲ. ಸೊ ಇಷ್ಟು ಈ ಒಂದು ಬೋಯಾ M1 ಮೈಕ್ನ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.